ಖಂಡಿತ ಅದೇ ತಮಗೂ ಇವತ್ತು ನೋಡಿದ್ರಿ ನಮ್ಮ ಇವರು ಮಲಗೊಪ್ಪದ ರೈತರು ಎಲ್ಲ ಬಂದಿದ್ದರು. ನಮ್ಮಲ್ಲಿ ಆ್ಯಕ್ಚುಲಿ ಹೋದ ವರ್ಷಕ್ಕೆ ನೋಡಿದ್ರೆ ಸುಮಾರು 33 ಕಿಲೋಮೀಟ್ರ್ ನಮ್ಮ ಬೆಂಗಳೂರು ರೋಡು ನಮ್ಮ ಡಿಸ್ಟ್ರಿಕ್ಟಲ್ಲಿ ಬರ್ತದೆ. 33 ಕಿಲೋಮೀಟ್ರಲ್ಲಿ ಈಗಾಗಲೇ ಒಂದು 30 ಕಡೆ ನಮಗೆ ಸಮಸ್ಯೆ ಇತ್ತು, ಗ್ಯಾಪ್ಸ್ ಇತ್ತು, ಅಲ್ಲಿ ಅಕ್ವೇಷನ್ ಆಗಿರಲಿಲ್ಲ, ಬಿಲ್ಡಿಂಗ್ಸ್ಗಳಿದ್ವು. ಈಗ ಅದನ್ನು 33 ಕಿಲೋಮೀಟ್ರಲ್ಲಿ 30 ಕಡೆಯಲ್ಲಿ 29 ಕಡೆ ಸಾಲ್ವ್ ಮಾಡಿಬಿಟ್ಟಿದ್ದೀವಿ. ಈ ರೀಸೆಂಟಾಗಿ ಜೇಡಿ ಕಟ್ಟೆ, ಬಾರದೂರು ಈ ಕಡೆಲೆಲ್ಲ ಅಕ್ವಿಷನ್ ಕಂಪ್ಲೀಟ್ ಮಾಡಿದ್ವಿ. ಕೇವಲ ಮಲಗೊಪ್ಪ ಬಿಟ್ಟರೆ ನಮ್ದು ಎಲ್ಲ ಅಷ್ಟು ಲ್ಯಾಂಡ್ ಅಕ್ವಿಷನ್ ಪ್ರೊಸೆಸ್ ಸಾಲ್ವ್ ಆಗಿದೆ. ಮೊನ್ನೆ PWD ಮಿನಿಸ್ಟ್ರು ಸಹಿತ ಇದ್ರ ಬಗ್ಗೆ ರಿವ್ಯೂ ತೊಗೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸರು ರಿವ್ಯೂ ತೊಗೊಂಡಿದ್ದಾರೆ. ಅವರು ಸಹಿತ ಇದನ್ನು ಆದಷ್ಟು ಬೇಗ ಲ್ಯಾಂಡ್ ಅಕ್ವಿಷನ್ ಮಾಡಿಬಿಟ್ಟು ರೋಡ್ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಕಾಂಟ್ರಾಕ್ಟ್ರಿಗೂ ಸಹಿತ ಇನ್ನೂ ಸ್ಪೀಡಪ್ ಮಾಡಬೇಕಂತೇಳಿ ಅವ್ರಿಗೂ ಸಹಿತ ತಾಕೀತು ಮಾಡಿದ್ದಾರೆ. ಆದಷ್ಟು ಬೇಗ ನಾವು ನೆಕ್ಸ್ಟ್ 6 ಮಂತ್ಸಲ್ಲಿ ಮುಗಿಸ್ಲಿಕ್ಕೆ ಎಲ್ಲ ರೀತಿಯಿಂದ ಕ್ರಮ ತಗೊಂಡಿದ್ದೀವಿ. ಐಡೆಂಟಿಫೈ ಆಗಿದೆ. ನಾವು PHC ವೈಸ್ ನಾವು ಕೆಲಸ ಮಾಡಿದ್ರೆ ಮಾತ್ರ ಇದು ಇಶ್ಯೂನ ನಾವು ಟ್ಯಾಕಲ್ ಮಾಡೋಕ್ಕಾಗತ್ತೆ. ನಾವು ಇಲ್ಲಿ ಶಿವಮೊಗ್ಗದಿಂದ ಇಶ್ಯೂ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಪಂಚಾಯತ್ ವೈಸು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಒಂದು ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಮಾಡಿಬಿಟ್ಟು ಅವ್ರವ್ರ ಜವಾಬ್ದಾರಿ ಏನಂತೇಳಿ ನಾವು ಅವ್ರಿಗೆ ತಿಳಿಸಿದ್ದೀವಿ. ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ಏರಿಯಾದಲ್ಲಿ ಏನಾದರೂ ಮಂಗಗಳು ತೀರ್ಕೊಂಡ್ರೆ ಅದರ ಬಗ್ಗೆ ನಮಗೆ ಇಮಿಡಿಯೇಟ್ಲಿ ಮಾಹಿತಿ ಬರಲಿಕ್ಕೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೇಳಿದ್ದೀವಿ. ಪಂಚಾಯತಿ ಮತ್ತು ಅಂಗನವಾಡಿಗಳಿಗೆ ಎಲ್ಲಿ ಈ ಥರ ಏರಿಯಾ ಆಗಿದೆ, ಆ ಥರದ್ದಾಗಿದೆ, ಅಲ್ಲಿ ಸ್ಯಾನಿಟೈಸ್ ಮಾಡಬೇಕು, ಆ ಏರಿಯಾದ ಸುತ್ತಮುತ್ತಲು 100 ಮೀಟ್ರ್ ಯಾರೂ ಜನ ಅಲ್ಲಿ ಸಂಚರಿಸಬಾರ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟವರು ಭಾಳ ಕೇರ್ಫುಲ್ಲಾಗಿ ಈ ಸಿಮ್ಟಮ್ಸ್ಗಳ ಬಗ್ಗೆ ನಿಗಾ ವಹಿಸಬೇಕು. ಏನು ಈ ಥರ ಸಿಮ್ಟಮ್ಸ್ ಇದ್ದವ್ರು ಬರ್ತಾರೆ ಅವ್ರನ್ನ ವಿದಿನ್ 24 ಅವರ್ಸಲ್ಲಿ ನಾವು ಟೆಸ್ಟಿಂಗ್ ಒಳಪಡಿಸಬೇಕು. KFDದಲ್ಲಿ ಭಾಳ ಮುಖ್ಯ ಆಗೋದು ವಿದಿನ್ ಅ ವೀಕ್ ಏನಾದ್ರು ನಾವು ಡಿಟೆಕ್ಟ್ ಮಾಡಿಬಿಟ್ರೆ ಯಾವುದೋ ರೀತಿ ಗಂಭೀರ ಸಮಸ್ಯೆ ಆಗಲ್ಲ. ಯಾವಾಗ 10 ದಿನಗಳ ಮೇಲೆ ಅದು ಹೋಗುತ್ತೆ ಆವಾಗ ಕಾಂಪ್ಲಿಕೇಶನ್ಸ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ನಾವು ಆವಾಗ ಡೆತ್ ಆಗೋ ಸಂಭವ ಸಹಿತ ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಅರ್ಲಿ ಡಿಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಲಿ ಡಿಟೆಕ್ಷನ್ ಮಾಡಲಿಕ್ಕೆ ಟೆಸ್ಟಿಂಗ್ ನಾವು ಫಾಸ್ಟಾಗಿ ಮಾಡಿಕೊಂಡ್ರೆ, ಸ್ಯಾಂಪ್ಲಿಂಗ್ ಬೇಗ ತೊಗೊಂಡು ಬೇಗ ಕಳಿಸಿ ಟೆಸ್ಟಿಂಗ್ ಮಾಡಿಕೊಂಡ್ರೆ ಅದು ಭಾಳ ಡಿಫ್ರೆನ್ಸ್ ಆಗುತ್ತೆ. ಸೊ ಅದಕ್ಕೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಜನರಿಗೆ ನಾನು ಕೇಳ್ಕೊಳ್ಳೋದು, ಇದು ಟಿಕ್ ಬೈಟಿಂದ ಆಗುತ್ತೆ. ನಿಮ್ಮಲ್ಲಿ ಜ್ವರ ಮತ್ತು ಇತರ ಸಂಬಂಧಪಟ್ಟ ಸಿಂಪ್ಟಮ್ಸ್ ಇದ್ದಲ್ಲಿ ನಿಯರೆಸ್ಟ್ PHCಗೆ ತಾವು ಭೇಟಿ ಕೊಡಿ. ನಮ್ಮವರು ಇಮಿಡಿಯೇಟ್ಲಿ ಎಲ್ಲ ಕಡೆಯೂ ಟೆಸ್ಟಿಂಗ್ ಕಿಟ್ಗಳನ್ನು ಇಟ್ಕೊಂಡಿದ್ದಾರೆ, ಸ್ಯಾಂಪಲ್ ಡ್ರಾ ಮಾಡ್ತಾರೆ. ಒಂದು 24 ಅವರ್ಸಲ್ಲಿ ತಮಗೆ ಅದನ್ನ ರಿಸಲ್ಟ್ ಕೊಟ್ಬಿಟ್ಟು ನಿಮಗೆ ಏನು ಅದನ್ನು ಆರೋಗ್ಯಕ್ಕೆ ತಮಗೆ ಸಹಾಯ ಮಾಡಬೇಕು, ಟ್ರೀಟ್ಮೆಂಟ್ ಕೊಡಬೇಕು, ಅದನ್ನ ಎಲ್ಲ ತಾಲೂಕು ಹಾಸ್ಪಿಟ್ಲಲ್ಲೂ ನಾನು ವ್ಯವಸ್ಥೆ ಮಾಡಿದ್ದೀನಿ. ಅಟ್ಲೀಸ್ಟ್ ಒಂದು 5 ಬೆಡ್ಡರು ಅದಕ್ಕೆ ಮೀಸಲಿಡ್ಲಿಕ್ಕೂ ಸಹಿತ ನಾವು ಅವರಿಗೆ ತಿಳಿಸಿದ್ದೀವಿ. KFD ವಾರ್ಡ್ ಅಂತಿಲ್ಲದೆ ಇದ್ದರೂ KFDಗೆ ಡೆಡಿಕೇಟೆಡ್ ಬೆಡ್ಸ್ ಕೊಡ್ತೀವಿ. ಅದೇನು ಒಬ್ಬರಿಂದ ಒಬ್ಬರು ಆ ಥರ ಆ ಥರ ಸಂಭವ ಇರೋದಿಲ್ಲ. ಬಟ್ ಅವರಿಗೆ ಸ್ಪೆಷಲ್ ಕೇರ್ ನಾವು ಮಾನಿಟರಿಂಗ್ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ 5 ಬೆಡ್ಸು ಡೆಡಿಕೇಟೆಡ್ ಆಗಿ ಅಲ್ಲಿ ಮಾಡೋದಕ್ಕೆ ನಾನು ಹೇಳಿದ್ದೀನಿ. ಇದು ಸ್ವಲ್ಪ ಲಾಸ್ಟ್ ಇಯರ್ ತೀರ್ಥಹಳ್ಳಿ ಕಡೆ ತುಂಬ ಜಾಸ್ತಿ ಇತ್ತು. ಸೊ ಈ ವರ್ಷ ಮತ್ತು ಬೇರೆ ಕಡೆ ಸಂಭವನೂ ಇರ್ತದೆ. ನಮ್ಮ ಸೊರಬ, ಶಿಕಾರಿಪುರ ಈ ಕಡೆ ಸಮೀಪದ ಮಲೆನಾಡು ಜಾಗದಲ್ಲೂ ಅದು ಹಬ್ಬಲಿಕ್ಕೆ ಅವಕಾಶ ಇರ್ತದೆ. ಸೊ ಎಲ್ಲ ತಾಲೂಕಲ್ಲೂ ನಾವು ನಿಗಾ ವಹಿಸ್ಕೋಬೇಕು.